ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಶುಕ್ರವಾರ ಅಮಾವಾಸ್ಯೆ. ಇನ್ನು ಈ ಶುಕ್ರವಾರಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹ ಈ ಅಮಾವಾಸ್ಯೆಯಲ್ಲಿ ಜ್ಯೇಷ್ಠ ನಕ್ಷತ್ರ, ಆ ನಕ್ಷತ್ರಕ್ಕೆ ಬುಧನೋ ಅಧಿಷ್ಠಾನ. ಇನ್ನು ಪ್ರತ್ಯಧಿ ದೇವತೆ ಇಂದ್ರ. ನಿಮಗೊಂದು ಇಂದ್ರ ಪದವಿ ಸಿಗಬೇಕು ಅಂತಂದ್ರೆ ಈ ಎಳ್ಳು ಅಮಾವಾಸ್ಯೆಯಲ್ಲಿ ನೀವು ಏನು ಮಾಡ್ತೀರೋ, ಯಾರಿಗೆ ಕೊಡ್ತೀರೋ, ಒಟ್ಟಾರೆ ಎಳ್ಳನ್ನಂತೂ ನೀವು ದಾನ ಮಾಡಲೇಬೇಕು. ನಮಗೆ ಬಂದಿರತಕ್ಕಂಥ ಈ ಕಷ್ಟಗಳಿಗೆ ಇವತ್ತೇ ಮೋಕ್ಷ ಸಿಗಬೇಕು ಅನ್ನುವಂಥವ್ರು ಈ ಅಮಾವಾಸ್ಯೆ ಎಂದು ಎಳ್ಳನ್ನ, ಜೊತೆಗೆ ಸಾಧ್ಯ ಆದರೆ ದರ್ಬೆಯನ್ನ ನೀವು ದಾನ ಮಾಡಿ. ಪ್ರೀತಿಯ ಬಂಧುಗಳೇ, ಈ ಅಮಾವಾಸ್ಯೆ ಎಂದು ನಮ್ಮ ಕನಸುಗಳು ನನಸಾಗಲು ಯಾವುದೋ ಒಂದು ಜಾಗ ತೆಗೆದುಕೊಳ್ಬೇಕು, ನಾನು ಯಾವುದೋ ಒಂದು ಮನೆಯನ್ನು ಕಟ್ಟಬೇಕು, ನಮ್ಮ ಮಕ್ಕಳಿಗೆ ಎಲ್ಲೋ ವಿದೇಶದಲ್ಲೊಂದು ವಿದ್ಯಾಭ್ಯಾಸವನ್ನು ಕೊಡಿಸಬೇಕು, ಅಥವಾ ಇಂಥ ಅನುರೂಪನಾದ ಜೋಡಿಯನ್ನು ಈ ವರ್ಷದಲ್ಲಿ ನಾನು ಹುಡುಕಾಟ ಮಾಡಿ ಮದುವೆ ಮಾಡಬೇಕು ಅನ್ನುವವರು ಇದೇ ದಿವಸವೇ ನೋಡಿ. ಎಂತಹದಂತಂದ್ರೆ ನೀವು ಕೊಟ್ಟಿರ್ತಕ್ಕಂತಹದ್ದು ಕಷ್ಟಗಳನ್ನ ಕಳೆದುಕೊಳ್ಳಲಿಕ್ಕೆ 2 ಪದಾರ್ಥವನ್ನ ಕೊಟ್ಟಿದ್ದೀರಿ. ಇನ್ನ ಮನೆಗೆ 3 ಪದಾರ್ಥ ಇವತ್ತು ಶುಕ್ರವಾರ ಪ್ರವೇಶವಾಗತಕ್ಕಂತಹದ್ದು ಅತ್ಯಂತ ಮಂಗಳಪ್ರದ. ಸಜೀಕ, ಗುಡ ಅಂಡ್ ಶಿಬಿಕಾ. ನಿಮ್ಮ ಮಕ್ಕಳು ಮದುವೆ ಆಗೋರು ಇಲ್ಲ ಅಂದ್ರೂ ಕೂಡ ಈ 3 ಪದಾರ್ಥಗಳನ್ನ ತೆಗೆದುಕೊಂಡು ಬನ್ನಿ. ಸಜೀಕ ಜೀರಿಗೆ, ಗುಡ ಬೆಲ್ಲ, ಶಿಬಿಕಾ ಬಾಶಿಂಗ. ಈ 3 ತಂದು ಮನೆಗೆ ಇಟ್ಕೊಳ್ತಕ್ಕಂತಹದ್ದು. ನೆಕ್ಸ್ಟ್ ನಿಮ್ಮ ಈ ಹತ್ತಿರ ಇರತಕ್ಕಂತಹ ಪಾರ್ವತಿ ಪರಮೇಶ್ವರ ದೇವಸ್ಥಾನವೋ ಶ್ರೀನಿವಾಸನ ದೇವಸ್ಥಾನವಿದ್ದರೆ ಇದೇ ಶುಕ್ರವಾರ, ನೆಕ್ಸ್ಟ್ ಶುಕ್ರವಾರ ಕೊಡ್ತಕ್ಕಂತಹದ್ದು. ಆ 8 ದಿನಗಳ ವ್ಯತ್ಯಾಸ ನಿಮ್ಮ ಕನಸಿತ್ತಲ್ಲ, ಅದು ನನಸಾಗುವಂಥದ್ದು ನನ್ನ ಪ್ರೀತಿಯ ಬಂಧುಗಳೇ. ಇನ್ನು ಈ ದಿನಕ್ಕೆ ಸಂಬಂಧಪಟ್ಟ ದೇವಿಯ ಒಂದು ತಿರುಪತಿಯಲ್ಲಿ ಈ ಮೊದಲು ಆ ತಿರುಪತಿ ಬೆಟ್ಟದ ಮೇಲೆ ಮೊದಲು ಈ ಕೇಶವನ್ನ ಕೂದಲನ್ನು ಕೊಟ್ಟಿದ್ದು ನೀಲಾಂಬರ ದೇವಿಯಂತೆ. ಅಂತಹ ನೀಲಾಂಬರ ದೇವಿಯನ್ನ ನೀವು ಸ್ಮರಣೆ ಮಾಡಿಕೊಳ್ಳುತ್ತಾ ಅಂತಹ ನೀಳ ಸೂಕ್ತವನ್ನ ಕೇಳ್ತಕ್ಕಂತಹದ್ದು ನನ್ನ ಪ್ರೀತಿಯ ಬಂಧುಗಳೇ. ಓಂ ನೀಳಾಂ ದೇವೀಗಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೆ ನಮಃ. ಗೃಣಾಹಿ ಕೃತವತಿ ಸವಿತರಾಧಿಪತೆ ಪಯಸ್ವತಿರಂತಿರಾಶಾನೋ ಅಸ್ತು. ಧ್ರುವಾಂ ದಿಶಾಂ ವಿಷ್ಣುಪತ್ನೇ ಘೋರಾಶೇಷಾನಾಸಹ ಸೋಯ ಮನೋತಾ. ಬೃಹಸ್ಪತಿರ್ಮಾತರ್ಶ್ರೋತವಾಯುಸ್ಸಂಧವಾನಾವಾತ. ಅಭಿನೋ ಗೃಣಂತು ವಿಷ್ಟಂಭೋ ದಿವೋ ದೃಢ ಪೃಥಿವ್ಯಾಸ್ಯೇಷಾನ ಜಗತೋ ವಿಷ್ಣುಪತ್ನಿ. ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ನೀಳಾ ಪ್ರಚೋದಯಾತ್. ಕೇಳಿಸಿಕೊಳ್ತಾ ತಮ್ಮ ಜನ್ಮವನ್ನ ಪುನೀತವನ್ನಾಗಿಸ್ಬಿಡ್ತೇವೆ. ಶುಭಂಭೂಯ ಹೇಳ್ತಾ